ರಾಮಾಯಣ ಕಥಾಮೃತಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಕೊನೆಯ ಸಂಚಿಕೆಯಲ್ಲಿ ನಾವು ಕಾಡಿನಿಂದ ಅಯೋಧ್ಯೆಗೆ ಹಿಂತಿರುಗಿದ ಸುಮಂತ್ರನು ಅಲ್ಲಿದ್ದ ತಂದ ಸಮಾಚಾರವನ್ನ ದಶರಥ ಹಾಗೂ ಕೌಸಲ್ಯಗೆ ತಿಳಿಸುತ್ತಾನೆ. ಈ ಸಂಚಿಕೆಯಲ್ಲಿ ನಾವು ಕೌಸಲ್ಯ ದೇವಿಯ ಮತ್ತು ಸೀತಾದೇವಿಯ ಒಡನಾಟದ ಬಗ್ಗೆ ಹಾಗೂ ಕಾಡಿನ ಜೀವ ಸಂಕುಲಗಳ ಬಗ್ಗೆ ತಿಳಿಸಿಕೊಡಲಾಗುವುದು. ನಮ್ಮ ಚಾನೆಲ್ಗೆ ನೀವು ಹೊಸಬರು ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಪಡೆಯಿರಿ. ರಾಮಾಯಣ ಅನ್ನೋದು ಎಲ್ಲಾ ಕಾಲದ ಜನರಿಗೂ ಅತ್ಯಮೂಲ್ಯವಾಗಿದೆ. ಮನುಷ್ಯನ ಜೀವನ ಶೈಲಿ ಹಾಗೂ ಧರ್ಮದ ಬಗ್ಗೆ ಸವಿಸ್ತಾರವನ್ನ ತಿಳಿಸಿಕೊಡುತ್ತದೆ. ಸುಮಂತ್ರನು ಮಾತನ್ನ ಮುಂದುವರಿಸುತ್ತಾ ಹೀಗೆ ಹೇಳುತ್ತಾನೆ. ರಾಮನ ಮೇಲಿನ ಅನುಗ್ರಹದಿಂದ ಸೀತೆಯು ಯಾವ ಆಭರಣವನ್ನ ಧರಿಸಲಿಲ್ಲ. ರಾಮನೊಡನೆ ವಿನೋದದಿಂದ ನಡೆಯುತ್ತಿದ್ದರೆ ಅವಳಿಗೆ ಕಾಡಿನಲ್ಲಿರುವ ಆನೆ, ಹುಲಿ ಮುಂತಾದ ದುಷ್ಟ ಪ್ರಾಣಿಗಳನ್ನು ನೋಡಿದರೂ ಭಯಪಡುತ್ತಿಲ್ಲ. ಹೀಗೆ ರಾಮ, ಸೀತೆ, ಲಕ್ಷ್ಮಣರು ಸಂತೋಷದಿಂದ ಮಹರ್ಷಿಗಳ ಮಾರ್ಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾರೆ. ಹೀಗೆ ಸುಮಂತ್ರನು ಎಷ್ಟು ಸಮಾಧಾನ ಮಾಡಿದರೂ ಕೌಸಲ್ಯ ದೇವಿಯು ದುಃಖವು ಕಡಿಮೆಯಾಗಲಿಲ್ಲ. ಅಳುತ್ತಲೇ ಪತಿಯನ್ನ ನೋಡಿ ಹೇಳಿದಳು, ಮಹಾರಾಜ, ನೀನು ದಯಾಳುವೆಂದು, ಉದಾರಿಯೆಂದು, ಪ್ರಿಯವಾದಿಯೆಂದು ಲೋಕದಲ್ಲೆಲ್ಲ ಕೊಂಡಾಡಲ್ಪಡುತ್ತಿರುತ್ತವೆ. ಆದರೂ ರಾಜಭೋಗದಲ್ಲಿ ಬೆಳೆದ ಮಕ್ಕಳನ್ನ ಸೀತೆಯೊಡನೆ ಕಾಡಿಗೆ ಕಳುಹಿಸುತ್ತಿರುವಲ್ಲವೇ? ಸೀತೆಯು ಇನ್ನು ಚಿಕ್ಕವಳು, ಕೋಮಲಾಂಗಿ, ಕಷ್ಟವನ್ನ ಅರಿಯದವಳು. ಇಂಥವಳು ಕಾಡಿನಲ್ಲಿ ಶೀತ ಉಷ್ಣಗಳನ್ನ ಹೇಗೆ ಸಹಿಸುವಳು? ಅರಮನೆಯಲ್ಲಿ ವೃಷ್ಟಾನವನ್ನ ಭೋಜಿಸುತ್ತಿದ್ದು ಆ ವಿಶಾಲಾಕ್ಷಿಯು ಅರಣ್ಯದಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳನ್ನ ಹೇಗೆ ತಿನ್ನುವಳು? ಅರಮನೆಯಲ್ಲಿ ಇದ್ದಾಗ ಸಂಗೀತ, ಮಂಗಳವಾದ್ಯಗಳ ಸುಮಧುರ ವಿನಾದವನ್ನ ಹೇಳುತ್ತಿದ್ದ ಸೀತೆಯು ಈಗ ಅರಣ್ಯ ಕ್ರೂರ ಮೃಗಗಳ ಘೋರ ಗರ್ಜನೆಯನ್ನ ಹೇಗೆ ತಾನೇ ಸಹಿಸುವಳು? ಮಹಾಭುಜನಾದ ರಾಮನು ತಾನೇ ಕಾಡಿನಲ್ಲಿ ಎಲ್ಲಿ ಮಲಗುವನು? ಕಮಲದಳಗಳಂತೆ ಕಣ್ಣುಗಳುಳ್ಳ ಆ ರಾಮನನ್ನು ಮತ್ತೆ ಎಂದು ತಾನೇ ನಾನು ನೋಡುವೆನು? ಮಹಾರಾಜ, ಇಂತಹ ಕ್ರೂರ ಕಾರ್ಯವನ್ನ ನೀನು ಮಾಡಿರುವೆ. ಸುಖ ಪಡಲು ಅರ್ಹರಾದ ರಾಜಕುಮಾರರು ಇಂದು ಕಾಡಿನಲ್ಲಿ ಅಲೆಯುತ್ತಿದ್ದಾರೆ. ಒಂದು ವೇಳೆ 14 ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ವಾಪಸ್ಸು ಬಂದರೂ ರಾಮನು ಭರತನಿಂದ ಅನುಭವಿಸಲ್ಪಟ್ಟ ರಾಜ್ಯವನ್ನ ಪಡೆಯಲು ಇಷ್ಟಪಡದೆ ತ್ಯಜಿಸಬಹುದು. ಲೋಕದಲ್ಲಿ ಗುಣವಂತರಾದ, ವಿದ್ವಾಂಸರಾದ, ದೇವ ಸಮಾನರಾದ ಬ್ರಾಹ್ಮಣರು ತಮ್ಮ ಬಂಧುಗಳ ಭುಕ್ತ ಶ್ರದ್ಧದ ಅನ್ನ ಶೇಷವನ್ನ ಭಜಿಸುವುದಕ್ಕೆ ಸಮ್ಮತಿಸಿದರು. ಹಾಗೆಯೇ ಇತರ ಪಶುಗಳು ಮೇದು ಗರಿಕೆಯನ್ನ ಎತ್ತುಗಳು ಮೇಯಲಾರವು. ಅದೇ ರೀತಿ ತನಗಿಂತಲೂ ಚಿಕ್ಕವನಾದ ಭರತನು ಅನುಭವಿಸಿದ ಭುಕ್ತ ಶೇಷವಾದ ರಾಜ್ಯವನ್ನ ಗುಣ ವಯಸ್ಸುಗಳಲ್ಲಿ ಹಿರಿಯನಾದ ರಾಮನು ನಿರಾಕರಿಸುವನು. ಯಾಗಗಳಲ್ಲಿ ಒಂದು ಬಾರಿ ಉಪಯೋಗಿಸಿದ ಯಜ್ಞ ಸಾಮಗ್ರಿಗಳನ್ನ ಮತ್ತೊಂದು ಯಾಗಕ್ಕೆ ಉಪಯೋಗಿಸುವುದಿಲ್ಲವೋ ಹಾಗೆಯೇ ಭರತನಿಂದ ಉಪಭುಕ್ತವಾದ ಈ ರಾಜ್ಯವು ತಂಗಳಾಗಿ ಸಾರವನ್ನ ಹೀರಿಬಿಟ್ಟು ಮದ್ಯದಂತೆಯೂ ಆಗುವುದು. ಇಂತಹ ರಾಜ್ಯವನ್ನ ರಾಮನು ಎಂದಿಗೂ ಓಲನು. ಅತುಲ ಪರಾಕ್ರಮಿಯಾದ ರಾಮನು ಕೋಪಗೊಂಡರೆ 3 ಲೋಕವು ಒಟ್ಟಿಗೆ ಬಂದರೂ ಅವನನ್ನ ಎದುರಿಸಲಾರರು. ಅವನಿಗೆ ಪೌರುಷವೆಲ್ಲವೆಂದು ತಿಳಿಯಬೇಡ. ಧರ್ಮಾತ್ಮನಾದ ಅವನು ಈ ಲೋಕಕ್ಕೆ ಧರ್ಮ ಮಾರ್ಗವನ್ನ ತೋರಿಸಿ ಕೊಡುವುದಕ್ಕಾಗಿ ಧರ್ಮವನ್ನ ಅನುಸರಿಸಿ ಕಾಡಿಗೆ ಹೊರಟಿರುವನು. ಅಂತಹ ಧರ್ಮಾತ್ಮನನ್ನು ಕಾಡಿಗೆ ಕಟ್ಟಿ ನೀನು ನಿಜವಾಗಿಯೂ ಧರ್ಮಹೀನನಾಗಿರುವೆ. ಕೈಕೆಯಲ್ಲಿಯೇ ಮೋಹಿತನಾಗಿರುವ ನೀನು ನನ್ನ ಪಾಲಿಗೆ ಎಂದಿಗೂ ಇಲ್ಲ, ಇದ್ದರೂ ಇಲ್ಲದಂತೆ. ನನ್ನ ಪತಿವ್ರತ ಧರ್ಮವನ್ನ ಉಳಿಸಿಕೊಳ್ಳಲು ನಾನು ಮಗನ ಜೊತೆಯಲ್ಲಿಯೇ ಕಾಡಿಗೆ ಹೋಗಲು ಇಚ್ಛಿಸುವುದಿಲ್ಲ. ಹೀಗಾಗಿ ನಾನು ನಿನ್ನಿಂದ ಪೂರ್ಣವಾಗಿ ಹತಲಾದೆ. ನಾನು ಮಾತ್ರವಲ್ಲ, ನಿನ್ನ ದುಷ್ಟತೆಯಿಂದ ಈ ರಾಜ್ಯವನ್ನು, ಇದಕ್ಕೆ ಅಧೀನವಾದ ರಾಜ್ಯಗಳನ್ನ ಎಲ್ಲರನ್ನ ಕೆಡಿಸಿರುವೆ ಎಂದಳು. ನಿಷ್ಠುರವಾದ ಕೌಸಲ್ಯ ಮಾತುಗಳನ್ನ ಕೇಳಿ ದಶರಥನು ಪುನಃ ಮೂರ್ಛೆ ಹೋದನು. ಬಹಳ ಹೊತ್ತಾದ ನಂತರ ಚೇತರಿಸಿಕೊಂಡನು. ಹೀಗೆ ಮನೋವಿಕಾರದಿಂದ ಕೂಡಿದ ದಶರಥ ಮಹಾರಾಜನಿಗೆ ತಾನು ಹಿಂದೆ ಅಜ್ಞಾನದಿಂದ ಮಾಡಿದ ಒಂದು ಮಹಾ ಘೋರ ಕೃತ್ಯವು ನೆನಪಿಗೆ ಬಂದಿತು. ಅದರಿಂದ ಉಂಟಾದ ಶೋಕ ಮತ್ತು ರಾಮನ ವಿಯೋಗದಿಂದ ಉಂಟಾದ ಶೋಕ ಎರಡೂ ಅವನನ್ನ ದನಿಸುತ್ತಿದ್ದವು. ಆಗ ರಾಜನು ನಡುಗುತ್ತಾ ಕೈ ಮುಗಿದುಕೊಂಡು ಕೌಸಲ್ಯೆಯನ್ನ ಸಮಾಧಾನ ಪಡಿಸಲು ಹೇಳಿದನು. ದೇವಿ, ನನ್ನ ತಪ್ಪನ್ನ ಮನ್ನಿಸು. ನಿನ್ನನ್ನ ಕೈ ಮುಗಿದು ಪ್ರಾರ್ಥಿಸುತ್ತಿದ್ದೇನೆ. ಶತ್ರುಗಳಿಗೂ ನೀನು ಕೇಡನ್ನ ಬಯಸುವವಳಲ್ಲ. ನೀನು ಪತಿವ್ರತ ಧರ್ಮವನ್ನ ಚೆನ್ನಾಗಿ ಬಲ್ಲವಳು. ಶ್ರೀಯರಿಗೆ ಪತಿಯು ಗುಣವಂತನಾಗಿರಲಿ ಗುಣಹೀನನಾಗಿರಲಿ ಅವನೇ ಪ್ರತ್ಯಕ್ಷ ದೇವತೆಯು. ಧರ್ಮವನ್ನ ತಿಳಿದ ನೀನು ಮೊದಲೇ ದುಃಖಿತನಾಗಿರುವ ನನ್ನನ್ನ ಈ ಕ್ರೂರ ವಾಕ್ಯಗಳಿಂದ ನಿಂದಿಸಬಹುದೇ? ನಿನ್ನಂತಹ ಪತಿವೃತೆಯರಿಗೆ ಇದು ಉಚಿತವಲ್ಲ ಎಂದನು. ಹೀಗೆ ದೈನ್ಯದಿಂದ ಬೇಡುತ್ತಿರುವ ರಾಜನನ್ನ ನೋಡಿ ಅವನ ಮಾತುಗಳನ್ನ ಕೇಳಿ ಆಕೆಗೆ ಕಣ್ಣಿನಿಂದ ನೀರು ಹರಿಯಿತು. ಧರ್ಮ ಭಯದಿಂದ ಕೂಡಿದವಳಾಗಿ ತನ್ನ 2 ಕೈಗಳನ್ನ ಕಮಲದ ಮುಗ್ಗಿನಂತೆ ಜೋಡಿಸಿ ಹಿಡಿದು ತಲೆಯ ಮೇಲಿಟ್ಟುಕೊಂಡು ಬೀತಲಾಗಿ ಈ ಮಾತುಗಳನ್ನ ಹೇಳಿದಳು. ಮಹಾರಾಜ, ಪ್ರಸನ್ನನಾಗು. ಇಗೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ನೀನೇನಾದರೂ ನನ್ನನ್ನು ಯಾಚಿಸಿದರೆ ನಾನು ಸತ್ತಂತೆಯೇ ಸರಿ.
ಅಂತಹ ಪಾಪಕ್ಕೆ ನನ್ನನ್ನು ಹಾಕಬೇಡ. ನಾನು ನಿನಗೆ ದಾಸಿ. ಗಂಡನು ತನ್ನಲ್ಲಿ ಯಾಚಿಸುವಂತೆ ಅಪೇಕ್ಷಿಸುವ ಸ್ತ್ರೀಗೆ ಇಹ ಪರಗಳು ಎರಡೂ ಇಲ್ಲ. ಸತ್ಯ ಸಂಕಲ್ಪನಾದ ನೀನು ಸತ್ಯವಾದಿ ಎಂದು ನನಗೆ ತಿಳಿದಿದೆ. ಪುತ್ರ ವಿಯೋಗ ದುಃಖದಿಂದ ಕೂಡಿರುವಳಾಗಿ ನಿನ್ನ ವಿಷಯದಲ್ಲಿ ಅನುಚಿತವಾಗಿ ಏನೇನು ಹೇಳಿಬಿಟ್ಟೆನೋ. ಶೋಕವೆಂಬುದು ಮಾನವನಿಗೆ ಪರಮಶತ್ರು. ಶೋಕವು ಧೈರ್ಯವನ್ನ ಕೆಡಿಸಿ ಧರ್ಮಜ್ಞಾನವನ್ನ ಕೆಡಿಸುತ್ತದೆ. ಇದೀಗ ರಾಮನು ವನವಾಸದಲ್ಲಿ 5 ದಿನಗಳು ಕಳೆದಿವೆ. ಆದರೆ ಶೋಕದಿಂದ ಕೂಡಿರುವ ನನಗೆ ಈ 5 ರಾತ್ರಿಗಳು 5 ವರ್ಷಗಳಂತೆ ಕಳೆಯುತ್ತಿವೆ ಎಂದಳು. ಹೀಗೆ ಕೌಸಲ್ಯೆಯು ಹೇಳುತ್ತಿರುವಂತೆಯೇ ರಾತ್ರಿಯಾಗಲು ರಾಜನು ಬಳಲಿಕೆಯಿಂದ ನಿದ್ರಿಸಿದನು. ಮನಸ್ಸಿಗೆ ಸಂಕಟದಿಂದಾಗಿ ದಶರಥನಿಗೆ ಚೆನ್ನಾಗಿ ನಿದ್ದೆ ಬರಲಿಲ್ಲ. ಸ್ವಲ್ಪ ಹೊತ್ತಿಗೆ ಎಚ್ಚರಗೊಂಡು ಚಿಂತೆಗೀಡಾದನು. ರಾಮ ಲಕ್ಷ್ಮಣರ ವಿಯೋಗದಿಂದ ದುಃಖವು ಅವನನ್ನ ಮನಸ್ಸನ್ನ ಆವರಿಸಿತು. ಹೀಗೆ ಚಿಂತಿಸುತ್ತಾ ತನ್ನ ಇಂದಿನ ದುಷ್ಟ ಕಾರ್ಯದ ಬಗ್ಗೆ ಕೌಸಲ್ಯಗೆ ಹೇಳಿದನು. ಮಂಗಳಾಂಗಿ, ಪ್ರಪಂಚದಲ್ಲಿ ಮನುಷ್ಯನು ಶುಭ ಕಾರ್ಯ ಅಥವಾ ಅಶುಭ ಕಾರ್ಯವನ್ನ ಮಾಡಿದರೆ ಅದಕ್ಕೆ ಫಲ ಪಡೆಯುತ್ತಾನೆ. ಶುಭ ಕಾರ್ಯಕ್ಕೆ ಫಲ ಶುಭ, ಕೆಟ್ಟ ಕಾರ್ಯಕ್ಕೆ ಕೆಟ್ಟ ಫಲ. ಪ್ರತಿಯೊಬ್ಬನೂ ತಾನು ಮಾಡುವ ಕಾರ್ಯವನ್ನ ಆರಂಭಿಸುವಾಗ ಅದರ ಫಲ ದೋಷಗಳ ಬಗ್ಗೆ ಚಿಂತಿಸಬೇಕು. ಹಾಗೆ ಚಿಂತಿಸದೆ ಮಾಡಿದರೆ ಅಂಥವನನ್ನ ಮೂರ್ಖನೆನ್ನುತ್ತಾರೆ. ಹಾಗೆ ಮಾಡಿ ಅವನ ಸಂಕಟ ಪಡುತ್ತಾನೆ. ಕೌಸಲ್ಯೆ, ನಾನು ಅಂತಹ ಮೂರ್ಖನಾದ ಕಾರ್ಯವನ್ನ ಮಾಡಿದ್ದೇನೆ. ಮಾವಿನ ಮರವನ್ನ ಕಡಿದು ಮುತ್ತುಂಗದ ಗಿಡಗಳಿಗೆ ನೀರು ಎರೆದಂತೆ ಅಜ್ಞಾನದಿಂದ ಶ್ರೀರಾಮನನ್ನು ಕಾಡಿಗೆ ಅಟ್ಟಿ ಈಗ ದುಃಖ ಪಡುತ್ತಿದ್ದೇನೆ. ಮುತ್ತುಗದ ಹೂವನ್ನ ನೋಡಿ ಮರುಳಾದಂತೆ ಕೈಕೆಯು ಮಾತಿಗೆ ಮರುಳಾಗಿಬಿಟ್ಟೆ. ಈಗ ನಾನು ಅನುಭವಿಸುತ್ತಿರುವ ದುಃಖಕ್ಕೆ ಕಾರಣ ಒಂದು ಉಂಟು. ಇದಕ್ಕೆ ಕಾರಣ ಏನೆಂದು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ. ಮನುಷ್ಯ ಮಾಡಿದ ತಪ್ಪುಗಳು ಅರಿವಿಗೆ ಬರುವುದು ಅವನ ವೃದ್ಧಾಪ್ಯದಲ್ಲಿ. ಅದಕ್ಕಾಗಿ ಯಾರನ್ನು ಕೀಳಾಗಿ ಕಾಣದೆ ಎಲ್ಲರೂ ಆತ್ಮೀಯರು ಎನ್ನುತ್ತಾ ಜೀವಿಸೋಣ ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ.